ನಮಸ್ಕಾರ ರೀ. ನಮ್ಮ ಅಡುಗೆ ಮನೆಗೆ ಸ್ವಾಗತ ಎಲ್ಲರಿಗೂ. ನಾ ಈಗೇನು ಹೊಸ ರೆಸಿಪಿ ತಂದಿನಂದ ಉಳಿದ ಚಪಾತಿಲಿಂದ ಚುಕ್ಕೋಲಿ ಮಾಡಾಕತ್ತೀನಿ ನೋಡ್ರಿ. ಈ ಕಡೆ ಒಂದು ಬಾಣಲಿ ಇಟ್ಕೊಳ್ಳೋಣ್ರಿ. ಅದಾಗ ಒಂದು ಕಪ್ ಬೆಲ್ಲ ತೊಗೊಂಡಿದ್ದೆ, ಅದನ್ನು ಹಾಕೊಂಡ್ರಿ. ಅದು ಕರಗಿಸ್ಬೇಕು ರೀ. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕೊಂಡ್ರಿ. ಬೆಲ್ಲ ಕರಗಿದ ಮೇಲೆ ಅದನ್ನಂತ ಈ ಕಡೆ ಹೋದಾಡ್ಲಕತ್ತದ ಅಂದ್ಗಳೇ ತೊಗೊಂಡು ಅದನ್ನು ಸೋಸುಣ್ರಿ. ಈಗ ಸೋಸ್ಕೊಂಡು ಕಸಿಂದ್ರಿ ಅದನ್ನು ಕಸ ಕಡ್ಡಿ ಅದು ಇರ್ತದಲ್ಲ ರೀ, ಅದಕ್ಕೆ ಸೋಸ್ಬೇಕು ರೀ. ಅದನ್ನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿನಿ. ನಿಮ್ಮ ಮನ್ಯಾಗ ಯಾವ್ದು ಇರ್ತೋ ಅದನ್ನು ತೊಗೊಳಿ. ಒಂದು ಕಪ್ ಆಗೈತೆ ಅದು, ಅದಕ್ಕೆ ಮತ್ತೆ ಅಂತ ಬೆಲ್ಲ ಅಂತ ಅನ್ಬೇಡ್ರಿ. ಅದಕ್ಕೆ ಈಗ ಅದನ್ನು ನೀರು ಕುದಿಯಾಕೆ ಇಟ್ಟೇವೆ ರೀ. ನಮ್ಮ ಮತ್ತೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡೇನಿ ರೀ. ಮುಚ್ಚಿಟ್ಟಿದ್ದೆ ರೀ. ಅದು ನೀರು ಹೊದಾಡಕತ್ತು ನೋಡ್ರಿ. ಈಗ ಅದು ಕಟ್ ಮಾಡಿಕೊಂಡಿದ್ದು ಚಪಾತಿ ಇದ್ದು ರೀ, ಅವು ಹಾಕ್ಕೋತೀನಿ ರೀ. ಕುದಿಬೇಕು ರೀ ಅದು 1-2 ನಿಮಿಷ. ಕುದ್ದ ಮೇಲೆ ಅಂತಿ ಮೆತ್ತಗೆ ಚಲೋ ಆಗ್ತದೆ ರೀ. ಕುದಿತಾನೆ ನೋಡ್ರಿ. ಅಷ್ಟೇ ಬಿಡೋಣ್ರಿ. ಅದನ್ನು ಬಿಟ್ಟು ಈ ಕಡೆ ಏನೈತಿ ಒಂದು ಬಾಣಲಿ ಇಟ್ಕೊಳ್ಳೋಣ್ರಿ. ಅವು ಏನು ಗೋಡಂಬಿ ಮತ್ತು ಮಣುಕ ತೊಗೊಂಡಿನಲ್ಲ ರೀ, ಅವು ಫ್ರೈ ಮಾಡ್ಕೊಳ್ಳೋಣ್ರಿ. ಈಗ 1-2 ಸ್ಪೂನಟ್ಟು ತುಪ್ಪ ಹಾಕ್ಕೊಳ್ಳೋಣ್ರಿ. ಅದಕ್ಕೆ ತುಪ್ಪ ಹಾಕ್ಕೊಂಡು ಅದಾಗ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ್ರಿ. ನೋಡಿರಿ, ಅವು ಸ್ವಲ್ಪ ಫ್ರೈ ಆಗ್ಬೇಕು ರೀ. ಸ್ವಲ್ಪ ಕೆಂಪಗೆ ಆಗ್ಬೇಕು ರೀ. ಅವು ಕೆಂಪಾಗೋಣ ತೆಗೆದು ಅದೇ ಈಗ ಆಚೆ ಕಡೆ ಚಕ್ಕುಲಿ ಮಾಡೋಕೆ ಇಟ್ಕೊಂಡಲ್ಲ ರೀ, ಅದಾಗೆ ಹಾಕಿಬಿಡೋಣ್ರಿ. ಅವು ಕೆಂಪಾದು ನೋಡ್ರಿ. ಈಗ ಅವು ತೆಗೆದು ಆ ಚಕ್ಕುಲಿ ಒಳಗೆ ಹಾಕ್ಕೊಂಡ್ರಿ. ಒಂದು ಸ್ವಲ್ಪ ಮಣಕ್ಕೆ ತೊಗೊಂಡಿದ್ದೆ ರೀ, ಅವು ಸದಾ ಫ್ರೈ ಮಾಡ್ಕೊತೀನಿ ರೀ. ಅವು ಸ್ವಲ್ಪ ಇಷ್ಟೇ ಸಣ್ಣ ಇರ್ತಾವೆ ರೀ. ಅವು ತುಪ್ಪದಾಗ ಹಾಕೋಣ ದಪ್ಪ ಆಗ್ತಾವೆ ರೀ. ಅವು ನೋಡಿರಿ ಹೆಂಗದು ಹಾಕೊಂಡು ತೆಗೆದು ಅದಾಗಿ ಹಾಕೊಂಡ್ರಿ. ಅವು ಈಗ ಒಂದು ಸ್ವಲ್ಪ 5-6 ಏಲಕ್ಕಿ ಪೌಡ್ರ್ ಜಜ್ಜಿ ಇಟ್ಕೊಂಡಿದ್ದೆ ರೀ. ಅದು ಏಲಕ್ಕಿ ಪೌಡ್ರ್ ಹಾಕ್ಕೊತೀನಿ ರೀ. ಈಗ ನೋಡಿರಿ, ಅದೇ ತುಪ್ಪ ಕದಿದ್ದು ತುಪ್ಪ ಇತ್ತಲ್ಲ ರೀ, ಅದು ತುಪ್ಪ ಅದಕ್ಕೆ ಹಾಕ್ಕೊಂಡ್ರಿ. ಈಗ ಹಾಕಿದ ಮೇಲೆ ಎಲ್ಲ ಮಿಕ್ಸ್ ಮಾಡೋಣ್ರಿ ಸರಿಯಾಗಿ. ಮಿಕ್ಸ್ ಆಗಿಂದ ನೋಡ್ರಿ ಅದನ್ನು 1-2 ನಿಮಿಷ ಮುಚ್ಚಿ ಬಿಡೋಣ್ರಿ. ಎಲ್ಲ ಪರ್ಫೆಕ್ಟಾಗಿ ಆಗ್ತದೆ ನೋಡ್ರಿ. ಈಗ ಆಗೈತಿ. ಈಗ ಅದನ್ನು ತೊಗೊಂಡು ಒಂದು ಕಪ್ಪಿಗೆ ಸರ್ವ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಎಷ್ಟು ಚಲೋ ಮೆತ್ತಗೆ ಎಂತ ಚೆಂದಾಗಿರ್ತದೆ ಅದು. ತಿನ್ನೋಕ್ಕೂ ಟೇಸ್ಟ್ ಹಾಗೆ ಆಗ್ತದೆ ರೀ. ಈ ಕಡೆ ಕಾಂಬಿನೇಷನ್ ನೋಡ್ರಿ, ಬದ್ನಿಕಾಯಿ ಪಲ್ಯ ರೀ, ಹಪ್ಪಳ ರೀ, ಟೊಮೊಟೊ ಹಪ್ಪಳ ಮಾಡಿದ್ದೇವೆ ರೀ, ಹಪ್ಪಳ ರೀ. ಈ ಕಡೆ ಒಂದಿಟ್ಟು ರೈಸ್ ರೀ, ಮಸಾಲೆ ರೈಸ್ ಮಾಡಿದ್ದೇವೆ, ಅದು ಮಸಾಲೆ ರೈಸ್ ರೀ ಇಟ್ಕೊಂಡು ತಿಂದೇವು. ಒಂದು ಕಾಂಬಿನೇಷನ್ ಮಸ್ತಾಗಿರ್ತದೆ, ಟೇಸ್ಟ್ ಆಗಿರ್ತದೆ. ನೀವು ಮಾಡ್ಕೋರಿ, ತಿನ್ನಿರಿ. ಹೆಂಗಾಯ್ತು ಅನ್ನೋ ಕಮೆಂಟ್ ಹಾಕಿರಿ. ನಮಗೂ ಸಬ್ಸ್ಕ್ರೈಬ್ ಆಗಿರಿ. ಈಗ ಆದವ್ರಿಗೆ ಥ್ಯಾಂಕ್ ಯು ರೀ. ನೋಡಿರಿ, ನೀವು ಅದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ಳೋಣ್ರಿ. ತಿಂದು ಟೇಸ್ಟ್ ನೋಡೋಣ್ರಿ ಈಗ ಹೆಂಗಾಗೈತಿ ಅಂತ. ನೋಡಿರಿ, ನೀವು ಮಾಡಿರಿ.